ನಿತ್ಯ ಜೀವನದಲ್ಲಿ ತ್ರಿಕೋನಮಿತಿಯ ಬಳಕೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಈಗ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಬಿರುಗಾಳಿಗೆ ಸಿಕ್ಕಿದಂತಹ ಒಂದು ಮರವು ಮುರಿದು ಅದು ನೆಲಕ್ಕೆ ತಾಗಿದಾಗ ನೆಲದೊಂದಿಗೆ 30 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತೆ. ಅದೇ ರೀತಿ ಮರದ ತುದಿಯು ಮರದ ಬುಡದಿಂದ 8 ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗಿದೆ. ಹಾಗಾದರೆ ಮರವು ಮುರಿದು ಬೀಳುವಕ್ಕಿಂತ ಮೊದಲು ಮರದ ಎತ್ತರ ಎಷ್ಟಿತ್ತು ಅಂತ ನಾವು ಕಂಡುಹಿಡಿಯಬೇಕು. ಪ್ರಿಯ ವಿದ್ಯಾರ್ಥಿಗಳೇ, ಚಿತ್ರವನ್ನು ಗಮನಿಸಿ. ಆ ಮರವು ಮುರಿದು ಬಿದ್ದು ನೆಲಕ್ಕೆ ತಾಗಿದಂತಹ ಚಿತ್ರ ABC ಎನ್ನುವಂತಹ ಲಂಬಕೋನ ತ್ರಿಭುಜವನ್ನು ಹೋಲುತ್ತಾ ಇದೆ ಅಲ್ವಾ? ಅದೇ ರೀತಿ ನಮಗೆ ಪ್ರಶ್ನೆಯಲ್ಲಿ C ಕೋನವನ್ನು ಕೊಟ್ಟಿದ್ದಾರೆ. ಪ್ರಶ್ನೆಯ ಪ್ರಕಾರ ಮರವು ನೆಲಕ್ಕೆ ತಾಗಿದಾಗ ನೆಲದೊಂದಿಗೆ 30 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತೆ. ಹಾಗಾಗಿ ABC ತ್ರಿಭುಜದಲ್ಲಿ ಕೋನ C 30 ಡಿಗ್ರಿ ಆಗಬೇಕು. ಅದೇ ರೀತಿ ಮರದ ತುದಿಯು ಮರದ ಬುಡದಿಂದ 8 ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗಿದೆ. ಆ ಕಾರಣದಿಂದಾಗಿ BC ಅಳತೆ 8 ಮೀಟರ್ ಆಗಬೇಕು. ನಾವು ಇಲ್ಲಿ ಆ ಮರವು ಮುರಿದು ಬೀಳುವಕ್ಕಿಂತ ಮೊದಲು ಮರದ ಎತ್ತರವನ್ನು ಕಂಡುಹಿಡಿಯಬೇಕು. ಅಂದರೆ ಇಲ್ಲಿ ನಾವು BA ಅಥವಾ AB ಪ್ಲಸ್ AC ಅಂದರೆ ಏನು ಅಂತ ನಾವು ಇಲ್ಲಿ ಕಂಡುಹಿಡಿಯಬೇಕು. ಪ್ರಿಯ ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ಈ ರೀತಿ ಲಂಬಕೋನ ತ್ರಿಭುಜವನ್ನು ಕೊಟ್ಟು ಅದರಲ್ಲಿ 2 ಬಾಹುಗಳನ್ನು ಕೊಟ್ಟಿದ್ರೆ ನಾವು ಬಹುಶಃ ಪೈಥಾಗೋರಸ್ನ ನಿಯಮವನ್ನು ಬಳಸ್ತಿದ್ವೇನೋ. ಆದರೆ ನಮಗೆ ಇಲ್ಲಿ ಪ್ರಶ್ನೆಯಲ್ಲಿ ಕೇವಲ ಒಂದು ಬಾಹುವಿನ ಅಳತೆ, ಒಂದು ಕೋನದ ಅಳತೆ ಅಷ್ಟೇ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇ ನಾವು ತ್ರಿಕೋನಮಿತಿಯನ್ನು ಬಳಸಬೇಕಾಗುತ್ತೆ. ಈಗ ನಾವು ಮೊದಲಿಗೆ ಟ್ಯಾನ್ 30 ಡಿಗ್ರಿನ ತೆಗೆದುಕೊಳ್ಳೋಣ. ಅಲ್ಲಿ ಕೋನ 30 ಡಿಗ್ರಿ ಇದೆಯಲ್ವಾ? ಹಾಗಾಗಿ ನಾವು ಟ್ಯಾನ್ 30 ಡಿಗ್ರಿನ ತೆಗೆದುಕೊಳ್ಳೋಣ. ಟ್ಯಾನ್ 30 ಡಿಗ್ರಿ ಈ ಅನುಪಾತವನ್ನು ಹೇಗೆ ಬರೀಬೋದು? ಟ್ಯಾನ್ 30 ಡಿಗ್ರಿ ಅಂದರೆ 30 ಡಿಗ್ರಿಗೆ ಅಭಿಮುಖ ಬಾಹು AB ಬೈ ಪಾರ್ಶ್ವಬಾಹು BC ಅಂತ ನಾವು ಬರೀಬೋದು. ಇಲ್ಲಿ ನಮಗೆ ಟ್ಯಾನ್ 30 ಡಿಗ್ರಿಯ ಬೆಲೆ ಗೊತ್ತಿದೆ. ಟ್ಯಾನ್ 30 ಡಿಗ್ರಿ ಅಂದರೆ 1/√3. ಅದೇ ರೀತಿ BC ಅಳತೆ ಕೂಡ ಗೊತ್ತಿದೆ. ಹಾಗಾಗಿ ಈ ಬೆಲೆಗಳನ್ನು ಇಲ್ಲಿ ಆದೇಶಿಸಿದಾಗ 1/√3 = AB ಬೈ 8 ಸಿಗುತ್ತೆ. ಇಲ್ಲಿ ನಾವು ಓರೆ ಗುಣಾಕಾರ ಮಾಡಿದರೆ AB = 8/√3 ಮೀಟರ್ ಸಿಗುತ್ತೆ. ಇದು AB ಅಳತೆ ಆಯಿತು. ನಾವು ಮರದ ಒಟ್ಟು ಎತ್ತರವನ್ನು ಕಂಡುಹಿಡಿಯಬೇಕು. ಮರದ ಒಟ್ಟು ಎತ್ತರ AB ಪ್ಲಸ್ AC ಆಗಿದೆ ಅಂತ ನೆನಪಿಟ್ಕೊಳ್ಳಿ. ನಮಗೆ ಇಲ್ಲಿ ಕೇವಲ AB ಅಳತೆ ಸಿಕ್ಕಿದೆ. ನಾವು AC ಅಳತೆಯನ್ನು ಕೂಡ ಕಂಡುಹಿಡಿಯಬೇಕು. ಅದಕ್ಕಾಗಿ ನಾವು ಕಾಸ್ 30 ಡಿಗ್ರಿನ ತೆಗೆದುಕೊಳ್ಳೋಣ. ಕಾಸ್ 30 ಡಿಗ್ರಿ ಅಂದ್ರೇನು? ಈ ಒಂದು ಅನುಪಾತವನ್ನು ಬರೆಯೋದಕ್ಕೆ ನಾವು ಕಾಸ್ 30 ಡಿಗ್ರಿಗೆ 30 ಡಿಗ್ರಿಗೆ ಪಾರ್ಶ್ವವಾಗಿರುವಂತಹ ಬಾಹು BC ಬೈ ವಿಕರ್ಣ AC ಅಂತ ಇದನ್ನು ಬರೀಬೋದು. ಇಲ್ಲಿ ನಮಗೆ ಕಾಸ್ 30 ಡಿಗ್ರಿಯ ಬೆಲೆ ಗೊತ್ತಿದೆ. ಕಾಸ್ 30 ಡಿಗ್ರಿ ಅಂದರೆ √3/2. ಅದೇ ರೀತಿ ನಮಗೆ BC ಅಳತೆ ಕೂಡ ಗೊತ್ತಿದೆ. ಇಲ್ಲಿ ನಾವು ಈ ಬೆಲೆಗಳನ್ನು ಆದೇಶಿಸಿದರೆ √3/2 = 8/AC ನಮಗೆ ಸಿಗುತ್ತೆ. ಇಲ್ಲಿ ಓರೆ ಗುಣಾಕಾರ ಮಾಡಿದರೆ AC = 8/√3/2 ಸಿಗುತ್ತೆ. ಇಲ್ಲಿ ಈಗ 2 ಮೇಲ್ಗಡೆ ಬರುತ್ತೆ, √3 ಛೇದದಲ್ಲಿ ಉಳಿಯುತ್ತೆ. ಹಾಗಾಗಿ AC = 8 × 2/√3 ಅಂತ ಬರೀಬೋದು. ಇಲ್ಲಿ 8 × 2 ಅಂದರೆ 16. ಹಾಗಾಗಿ AC = 16/√3 ಮೀಟರ್ ಸಿಗುತ್ತೆ. ಈಗ ನಮಗೆ AB ಮತ್ತು AC ಎರಡರ ಅಳತೆ ಕೂಡ ಸಿಕ್ಕಿದೆ. ಹಾಗಾಗಿ ಮರದ ಒಟ್ಟು ಎತ್ತರ BA ಪ್ಲಸ್ AC = 8/√3 ಪ್ಲಸ್ 16/√3 ಅಂತ ಬರೀಬೋದು. ಇಲ್ಲಿ ಛೇದ ಒಂದೇ ಆಗಿರೋದ್ರಿಂದ ಅಂಶವನ್ನು ಕೂಡಿಸ್ಬೋದು. ಹಾಗಾಗಿ ಮರದ ಒಟ್ಟು ಎತ್ತರ 24/√3 ಸಿಗುತ್ತೆ. ಅಥವಾ ಇಲ್ಲಿ ಒಂದು ವೇಳೆ ನನಗೆ √3 ಛೇದದಲ್ಲಿ ಬೇಡ ಅಂದರೆ ನಾನು ಛೇದ ಹಾಗೂ ಅಂಶ ಎರಡಕ್ಕೂ ಕೂಡ √3ರಿಂದ ಗುಣಿಸ್ಬೋದು. ಆಗ ನನಗೆ ಮರದ ಒಟ್ಟು ಎತ್ತರ 8 × √3 ಸಿಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ, ಮುರಿದು ಬೀಳೋಕ್ಕಿಂತ ಮೊದಲು ಆ ಮರದ ಒಟ್ಟು ಎತ್ತರ 8√3 ಮೀಟರ್ ಆಗಿತ್ತು.